ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಯಾಕಂದ್ರೆ ಮೊನ್ನೆ ಲಾಗ್ ಮಾಡ್ಕೊಂಡಿದ್ದಿಲ್ಲ, ನಿನ್ನೆ ಒಂದು ಸ್ವಲ್ಪ ಮಾಡಿದ್ದೆ, ಅದನ್ನೇ ಶೇರ್ ಮಾಡಿದ್ದೆ. ಮತ್ತು ಇವತ್ತು ಬೇಗ ಬೇಗ ಬೆಳಗ್ಗೆಯಿಂದ ಏನೇನು ಎಲ್ಲ ಕೆಲಸ ಮಾಡ್ತೀನಿ, ಅಡುಗೆ ಮಾಡೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿನಿ. ಇವತ್ತಿನ ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ಒಂದು ಹೈಪ್ ಕೊಟ್ಟು ಸಪೋರ್ಟ್ ಮಾಡಿರಿ. ನನ್ನ ಚಾನೆಲ್ ಗ್ರೋತ್ ಆಗುತ್ತೆ ನೀವು ಹೈಪು ಲೈಕು ಕೊಡೋದ್ರಿಂದ. ಹಂಗಾಗಿ ಕೇಳ್ಕೊತೀನಿ. ಈಗ ನೋಡಿರಿ, ಬೆಳಿಗ್ಗೆ ಎದ್ದ ತಕ್ಷಣ ಹೀರೆಕಾಯಿ, ನಮ್ಮ ನವ್ಯನ ಬರ್ತಡೇ ಇತ್ತು ನೋಡಿರಿ, ಆವತ್ತು ತರಕಾರಿ ತಂದಿದ್ನಲ್ಲ, ಅವತ್ತೇ ತೊಗೊಂಬಂದಿದ್ದೆ. ಬಟ್ ನನಗೆ ಮಾಡೋಕ್ಕನ ಆಗಿರಲಿಲ್ಲ, ಹುಷಾರಿಲ್ದಂಗೆ ಒಂದು ಆಯಿತಾ. ಆಮೇಲೆ ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಹಿಂಗೆ ಅಡ್ಡಾಡೋದು, ಹಿಂಗೆ ಟೈಮ್ ಹೋಗ್ಬಿಡ್ತು ನಮ್ಮ ನವ್ಯನ ಬರ್ತಡೇಯಿಂದ ಹಿಡಿದು ಇಲ್ಲಿವರೆಗೂ. ಹಂಗಾಗಿ ಇನ್ನು ಮತ್ತು ಹಂಗೆ ಇಟ್ಟಲ್ಲೇ ಅವು ಚೆನ್ನಾಗಿರಲ್ಲ ನೋಡಿರಿ. ಆಮೇಲೆ ಹಾಗಾಗಿ ನಾವೆಂಥ ಫ್ರಿಜ್ನಾಗ ಇಡ್ತೀವಿ ಅಂದ್ರೂ 15 ದಿನದ ಮ್ಯಾಗ ಇಡೋಕ್ಕಾಗೋದಿಲ್ಲ. 15 ದಿನ ಇಟ್ವಿ ಅಂದ್ರೂ ಅದ್ರದ್ದು ಇದೇ ಚೇಂಜ್ ಆಗಿಬಿಡ್ತೈತಿ. ಏನಪ್ಪ ಅಂದರೆ ತರಕಾರಿದು ರುಚಿನೂ ಹೊರಟೋಗುತ್ತೆ, ಮತ್ತು ಅದು ಕೊಳ್ತಂಗೆ ಅದ್ರದ್ದು ಶೇಪ ಚೇಂಜ್ ಆಗಿಬಿಡ್ತೈತಿ, ಅದ್ರದ್ದು ಲಕ್ಷಣನ ಚೇಂಜ್ ಆಗುತ್ತೆ. ಹಾಗಾಗಿ ಮಾಡಿಬಿಟ್ರಾಯ್ತು ಅಂಥೇಳಿ ಚೆನ್ನಾಗಿತ್ತು. ಇದು ಹೀರೆಕಾಯಿ ಬಲ್ತಿರಲಿಲ್ಲ, ಎಳೆದಿತ್ತು. ಚೆನ್ನಾಗಿ ನೋಡಿ ತೊಗೊಂಬರ್ತೀನಿ ನಾನು ಮಾತ್ರ ತರಕಾರಿನ. ನಮ್ಮ ಮನೆಯವ್ರನ್ನ ಕಳಿಸ್ಬಿಟ್ರೆ ಎಂಥದಾರು ತೊಗೊಂಬಂದ್ಬಿಟ್ಟಿರ್ತಾರೆ. ಹಾಗಾಗಿ ನೀನ ಬಾ ಅಂತ ಗಂಟು ಬಿದ್ದುಬಿಡ್ತಾರೆ ನನಗೆ. ಒಂದೊಂದು ಟೈಮಲ್ಲಿ ಹೋಗೋಕೆ ಬೇಜಾರಾಗಿರ್ತೈತೆ ನೋಡಿರಿ. ಆ ಟೈಮ್ನಾಗ ಕಳಿಸಿರ್ತೀನಿ, ಇವತ್ತು ತೊಗೊಂಬೋರ್ರಿ, ಅಷ್ಟಕ್ಕೇನು ನಾನು ಬರಲಿ ಅಂತಿರ್ತೀನಿ. ಅಂಥ ಟೈಮ್ನಾಗ ಎಂಥದಾರ ತೊಗೊಂಬಂದ್ಬಿಟ್ಟಿರ್ತಾರೆ ಹಾಳಾಗೋ ಅಂಥದ್ದು. ಅಷ್ಟು ಗೊತ್ತಾಗಂಗಿಲ್ಲ, ಕೆಲವೊಂದು ಗೊತ್ತಾಗುತ್ತೆ, ಕೆಲವೊಂದು ಗೊತ್ತಾಗಂಗಿಲ್ಲ ತರಕಾರಿ ಚಾಯ್ಸ್ ಮಾಡೋದ್ರಲ್ಲಿ. ಹಂಗಾಗಿ ನಾನೇ ಹೋಗಿರ್ತೀನಿ ಆಲ್ಮೋಸ್ಟ್ ಅವ್ರ ಜೊತೆಗೆ. ಯಾವಾಗಾರ ಒಂದು ಸಲ ಹೋಗೋಕ್ಕಾಗಿಲ್ಲ ಅಂದ ಅಷ್ಟೇ ಅವ್ರನ್ನ ಕಳಿಸಿರ್ತೀನಿ. ನೋಡಿರಿ, ಈಗ ಹೆಚ್ಕೊಳಕತ್ತೀನಿ ಈ ಹೀರೆಕಾಯಿ. ಎಷ್ಟು ಚೆನ್ನಾಗಿ ಎಳೆದಿತ್ತು, ತೀರ ಎಳೆದು ಅಲ್ಲ, ತೀರ ಬಲ್ತಿದ್ದು ಅಲ್ಲ, ಅಷ್ಟು ಚೆನ್ನಾಗಿತ್ತು, ಒಂದು ಹದವಾಗಿ ಇತ್ತು. ಹಾಗಾಗಿ ಚಲೋ ಹೊತ್ನಾಗ ಪಲ್ಯ ಮಾಡಿ ರೊಟ್ಟಿ ಮಾಡ್ಕೊಂಡು ತಿಂದ್ರಾಯ್ತು ಅಂಥೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಇದೇ ಕೆಲಸ ಮಾಡಾಕತ್ತೀನಿ ನೋಡಿರಿ. ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ಕೊಂಡು ತಿಂದ್ಬಿಟ್ರೆ ಇಡೀ ದಿನ ನಮಗೆ ಅಡುಗೆ ಮಾಡೋದೇ ಚಿಂತಿರಂಗಿಲ್ಲ. ರಾತ್ರಿನೂ ಕೂಡ ಉಳಿದಿರ್ತೈತಿ, ಮತ್ತು ಅದನ್ನಾಗ ಒಂದು ಸ್ವಲ್ಪ ರೈಸ್ ಗೀಸ್ ಮಾಡ್ಕೊಂಡು ತಿಂದ್ಬಿಟ್ರೆ ಆಗಿ ಹೋಗ್ತೈತಿ. ಹಂಗಾಗಿ ಮಾಡಿಬಿಟ್ರಾಯ್ತು ಅಂತ ಮಾಡಿದ್ದೆ ನೋಡಿರಿ. ನಾನು ಎಲ್ಲ ಮ್ಯಾಗಿಂದೆಲ್ಲ ಸಿಪ್ಪಿ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಾಕತ್ತೀನಿ. ಎಣ್ಗಾಯಿ ಮಾಡ್ಬೋದಿತ್ತು, ಇನ್ನೂ ಚೆನ್ನಾಗಿರ್ತಿತ್ತು ಎಣ್ಗಾಯಿ ಮಾಡಿದ್ರೆ. ಬಟ್ ಅದು ನನಗೆ ಸಡನ್ನಾಗಿ ಹೊಳಿಲಿಲ್ಲ. ಈಗ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಇದು ಎಣ್ಗಾಯಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ ಅನ್ಸಕತ್ತೈತಿ. ಪರವಾಗಿಲ್ಲ, ಇದನ್ನು ಕೂಡ ಚೆನ್ನಾಗಿತ್ತು. ಈ ರೆಸಿಪಿನ ಶೇರ್ ಮಾಡ್ಕೊಂಡೀನಿ ಹೆಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಎಲ್ಲರಿಗೂ ಎಲ್ಲನೂ ಬರೋದಿಲ್ಲ. ಕೆಲವೊಬ್ಬರು ಒಂಥರ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಒಂಥರ ಮಾಡ್ತಿರ್ತಾರೆ. ಹಾಗಾಗಿ ನಾನು ಯಾವ ರೀತಿ ಮಾಡ್ತೀನಿ, ಪ್ರತಿ ಸಲ ಹೆಂಗೆ ಮಾಡ್ತೀನಿ ಅದನ್ನೇ ತೋರಿಸ್ತೀನಿ. ಹಳೆ ವಿಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ. ಹಳಬ್ರಿಗೆ ಬೇಜಾರಾಗ್ಬೋದು ನೋಡೋಕೆ, ಬಟ್ ಹೊಸಬ್ರು ಇರ್ತಾರೆ ನೋಡಿರಿ, ಅವರಿಗೆ ಒಂದು ಹೆಲ್ಪ್ ಆಗಲಿ, ಕಲಿತಾರೆ ಅವರು ನೋಡಿಕೊಂಡು. ಏನಾದರೂ ಚೇಂಜಸ್ ಇರ್ಬೋದಲ್ಲ ನನ್ನ ರೆಸಿಪಿಗಳಲ್ಲಿನೂ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳಕತ್ತೀನಿ. ಈಗ ಕಡಾಳಿಗೆಗೆ ಒಂದು 2.5 ಸ್ಪೂನಷ್ಟು ಎಣ್ಣೆ ಹಾಕಿದೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ, ಸ್ವಲ್ಪ ಹಿಂಗೆ ಹಾಕಿ ಅದು ಚಿಟಪಟ ಆದಮೇಲೆ ಈಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು 4-5 ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡಿ, ಈಗ ನಾನು ಒಂದು ಕರಿಬೇವು, ಒಂದು ಕಡ್ಡಿ ಬರುತ್ತೆ ನೋಡಿರಿ, ಅದ್ರದ್ದು ಕರಿಬೇವು ತೊಗೊಂಡು ಕೈಯಲ್ಲೇ ಮುರಿದು ಹಾಕಿದೆ. ಈಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಇದನ್ನು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಬೇಕಂತಲೇ ಏನೂ ಇಲ್ಲ, ಬಟ್ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರ್ತೈತಿ, ಟೇಸ್ಟು ಪರಿಮಳ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಈಗ ನೋಡಿರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕ್ಕೋಬೇಕು ಅಂತ ಇಟ್ಕೊಂಡಿರ್ತೀನಿ, ಬಟ್ ಒಗ್ಗರಣೆ ಜೊತೆಗೆ ಹಾಕಿಬಿಡ್ತೀನಿ. ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಒಟ್ಟಿಗೆ ಹಾಕಿದೆ. ಯಾಕಂದ್ರೆ ಕೊತ್ತಂಬರಿನ ಲಾಸ್ಟಿಗೆ ಹಾಕ್ತೀವಿ ನೋಡಿರಿ. ಈಗ ಬೇಸಿಗೆ ಒಂದು ಸ್ವಲ್ಪ ಬಿಸಿಲಿಗೆ ಅದು ಬೇಗ ಅಳಿಸ್ಬಿಡ್ತೈತಿ. ಹಾಗಾಗಿ ಕೊತ್ತಂಬರಿನೂ ಒಗ್ಗರಣೆಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂಥೇಳಿ ಒಗ್ಗರಣೆಗೆ ಹಾಕಿಬಿಟ್ಟೆ. ಈಗ ಟೊಮೆಟೊ ಹಾಕಿದ ಮೇಲೆ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಸ್ಪೂನಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿದೆ. ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಟೊಮೆಟೊನ ಫ್ರೈ ಆದಮೇಲೆ ಈಗ ಅದ್ರ ಜೊತೆಗೇ ನಾನು
ಹೀರೆಕಾಯಿನ ಸಣ್ಣದಾಗಿ ಹೆಚ್ಚಿ ತೊಳೆದು ಸ್ವಚ್ಛಗೆ ತೊಳೆದು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳಕತ್ತೀನಿ. ಹಾಕಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಎಣ್ಣೆ ಜೊತೆಗೆ ಈ ರೀತಿ ಫ್ರೈ ಮಾಡ್ತೀವಲ್ಲ ಪಲ್ಯ ರುಚಿ ಚೆನ್ನಾಗಿ ಬರ್ತೈತಿ. ಹಾಗಾಗಿ ಮತ್ತು ಬೇಗನೆ ಪಲ್ಯ ರೆಡಿ ಆಕೈತಿ ಎಣ್ಣೆ ಒಳಗೆ ಅದು ಫ್ರೈ ಆದ್ರೆ. ಈಗ ನೋಡಿರಿ ಒಂದು 2 ನಿಮಿಷ ಮುಚ್ಚಿಟ್ಟಿದ್ದೆ. ಈಗ ಓಪನ್ ಮಾಡಿಬಿಟ್ಟು ಮತ್ತು ಮಿಕ್ಸ್ ಮಾಡಿ ಅದನ್ನು ಫ್ರೈ ಮಾಡ್ಕೊಳಕತ್ತೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹಂಗೆ ನಾವು ಡೈರೆಕ್ಟ್ ಹಾಕಿನೂ ಮಾಡ್ಬೋದು, ಹಾಕಿ ಮಾಡೋಕ್ಕಾಗಲ್ಲ ಅನ್ನೋಂಗಿಲ್ಲ. ಹಾಕಿಬಿಟ್ಟು ಅದು ಎಲ್ಲ ಮಸಾಲೆನೂ ಹಾಕ್ಬೋದು. ಈಗ ಫ್ರೈ ಮಾಡಿದಾದಮೇಲೆ 1.5 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಸಾಂಬಾರು ಪುಡಿನೂ ಹಾಕೀನಿ. ನಾನು ಮಾಡಿರೋವಂಥ ಸಾಂಬಾರು ಪೌಡ್ರು ಟೇಸ್ಟ್ ಚೆನ್ನಾಗಿರುತ್ತಾ ಅಂತ ಹೇಳಿಬಿಟ್ಟು 1-2 ಸ್ಪೂನಷ್ಟು ಶೇಂಗಾ ಪುಡಿ ಮತ್ತು 1-2 ಸ್ಪೂನಷ್ಟು ಗುರಾಳ್ ಪುಡಿ ಹಾಕೀನಿ. ಕಪ್ಪುದು ಏನದು ಅಂತ ಕೇಳ್ತಾರೆ ಕಮೆಂಟ್ ಬಾಕ್ಸಲ್ಲಿ. ಬ್ಲ್ಯಾಕ್ ಕಲರ್ದು ಪೌಡ್ರ್ ಹಾಕಿರಲ್ಲ ಏನದು ಅಂತ ಕೇಳ್ತಿರ್ತಾರೆ. ನಾನು ಆ ಥರ ಹಾಕಿದಾಗ ಪಲ್ಯದಾಗ ಅದಕ್ಕೆ ಹೇಳ್ತಾ ಇದ್ದೀನಿ. ಬ್ಲ್ಯಾಕ್ ಕಲರ್ದದು ಗುರಾಳ್ ಪುಡಿ ಅಂತೀವಿ ನಾವು. ಈ ಕಡೆ ಬೆಂಗಳೂರು ಸೈಡು ಹುಚ್ಚೆಳ್ಳು ಪೌಡ್ರ್ ಅಂತಾರೆ, ಹುಚ್ಚೆಳ್ಳು ಅಂತಾರೆ. ನಮ್ಮ ಕಡೆ ಗುರಾಳ್ ಅಂತೀವಿ. ಅದ್ರದ್ದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಶೇಂಗಾ ಪೌಡ್ರು, ಗುರಾಳ್ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ. ಈ ರೀತಿ ತರಕಾರಿ ಪಲ್ಯ ಮಾಡಿದಾಗ ಹಾಕ್ತೀವಿ. ಅದ್ರದ್ದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಮ್ಮ ಜೋಳದ ರೊಟ್ಟಿ ಜೊತೆಗಂತೂ ಸೂಪರಾಗಿರ್ತೈತಿ ಪಲ್ಯ. ಹಾಗಾಗಿ ಹಾಕ್ತೀವಿ ನಾವು. ಅದೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಒಂದು ಸ್ವಲ್ಪ ನೀರು ಹಾಕಕತ್ತೀನಿ. ಯಾಕಂದ್ರೆ ಹೀರೆಕಾಯಿ ತಾನೇ ನೀರು ಬಿಟ್ಕೊತೈತಿ. ಬಟ್ ಆದ್ರೂ ಒಂದು ಸ್ವಲ್ಪ ನಮ್ಗೆ ಡ್ರೈ ಇರಬಾರ್ದು, ಸ್ವಲ್ಪ ಗ್ರೇವಿ ಥರ ಬೇಕು, ಅನ್ನದ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ. ಸೈಡಲ್ಲಿ ಮತ್ತು ಮಧ್ಯದಲ್ಲಿ ಎಲ್ಲ ಕಡೆಯೂ ಎಣ್ಣೆ ಬಿಟ್ಕೊಂಬರುತ್ತೆ. ಅದು ರೆಡಿ ಆಯಿತು ಅಂದರೆ, ಎಣ್ಣೆ ಬಿಟ್ಕೊಂಬಂತು ಅಂದರೆ ರೆಸಿಪಿ ರೆಡಿ ಆಗೈತಿ ಅಂತಲೇ ಅರ್ಥ. ಈಗ ನಾನು ಪಲ್ಯ ರೆಡಿ ಆಯಿತು. ಪಲ್ಯನ ಸೈಡಿಗೆ ಎತ್ತಿಟ್ಟು ನಾನು ಈಗ ಫಸ್ಟ್ ರೊಟ್ಟಿ ಮಾಡ್ಬೇಕು ನೋಡಿರಿ. ಪಲ್ಯ ರೆಡಿ ಮಾಡಿದ ತಕ್ಷಣ ಅನ್ನಕ್ಕೆ ಆಲ್ರೆಡಿ ಅಕ್ಕಿ ತೊಳೆದು ಕುಕ್ಕರ್ ಇಟ್ಟಿದ್ದೀನಿ, ನೋಡ್ಬೋದು ಅಲ್ಲಿ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಅನ್ನನೂ ಕೂಡ ಮಾಡ್ಕೊಂಬಿಟ್ರಾಯ್ತು ಅಂಥೇಳಿ. ಸ್ವಲ್ಪ ಅನ್ನ ಉಂಡಂಗೆ ಆಕೈತಿ. 1-2 ರೊಟ್ಟಿ ಇಲ್ಲ 3 ರೊಟ್ಟಿ ತಿಂದು ಮ್ಯಾಗ ಒಂಚೂರು ಅನ್ನ ಉಂಡ್ವಿ ಅಂದ್ರೆ ಹೊಟ್ಟೆ ತುಂಬತೈತಿ. ಹಾಗಾಗಿ ನಮ್ಮ ಮನ್ಯಾಗ ಅನ್ನ ಬೇಕು. ಅದಕ್ಕೆ ಅಕ್ಕಿ ತೊಳೆದು ನೆನೆ ಇಟ್ಟೀನಿ. ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಅದ್ರೊಳಗೆ ಒಂದು 10 ನಿಮಿಷ ಆಗುತ್ತೆ. ಆಮೇಲೆ ಅದನ್ನು ಒಲೆನ ಆನ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಿ ತೊಳೆದು ನೆನೆ ಇಟ್ಟೀನಿ ಅನ್ನಕ್ಕೆ. ಇಲ್ಲಿ ಗ್ಯಾಸಿನ ಕಟ್ಟಿನ ಸ್ವಚ್ಛಗೆ ಸೋಪ್ ಹಚ್ಚಿ ಗಸ ಎಲ್ಲ ಉಜ್ಜಿ 1-2-3 ಸಲ ಒರೆಸ್ಕೊಳಕತ್ತೀನಿ. ನೋಡ್ಬೋದು ಅದನ್ನ ತೊಳೆದು ಒರೆಸ್ಕೊಳಕತ್ತೀನಿ. ಯಾಕಂದ್ರೆ ಜಿಡ್ಡಿರುತ್ತೆ ನೋಡಿರಿ, ಅಡುಗೆ ಮಾಡಿರ್ತೀವಿ ದಿನಾಲು. ಹಾಗಾಗಿ ಆಮೇಲೆ ದಿನಾಲು ಮಾಡ್ಕೊತ ಇದ್ರೆ 1-2 ಸಲ ಒರೆಸ್ಕೊಂಡ್ರೆ ನಡಿತೈತಿ. ಬಟ್ ಒಂದು 15 ದಿನ ಆಯಿತು ನಾನು ಆಲ್ರೆಡಿ ರೊಟ್ಟಿ ಮಾಡಲಾರ್ದೆ. ಪ್ರತಿ ಸಲ ನಾನು ರೊಟ್ಟಿ ಮಾಡಿದೆ ಅಂದರೆ ಇದೇ ರೀತಿ ಸ್ವಚ್ಛಗೆ ಉಜ್ಜಿ 2-3 ಸಲ ಒರೆಸ್ಕೊತೀನಿ. ಮತ್ತು ಇದು ಕೂಡ ಬಟ್ಟೆ ವಾಶ್ ಮಾಡಿರೋದು, ಅದನ್ನು ಕೂಡ ಒಂದು ಕಾಟನ್ ಬಟ್ಟೆ ನಂದು ಟಾಪ್. ಅದು ಕಲರ್ ಶೇಡ್ ಹೋಗಿತ್ತು, ಹಾಗಾಗಿ ಅದನ್ನು ನಾನು ಚಪಾತಿ ಮಣಿ ಬುಡಕ್ಕೆ ಹಾಕ್ಕೊಳಕ್ಕೆ ಮತ್ತು ಏನಾದರೂ ಬೆಲ್ಲ ಜಜ್ಜಕ್ಕೆ ಈ ಥರ ನನಗೆ ಹೆಲ್ಪ್ ಆಗುತ್ತದೆ. ಹಾಗಾಗಿ ಅದನ್ನು ಅಡುಗೆ ಮನೆಗೆ ಯೂಸ್ ಮಾಡೋಕ್ಕೆ ಇಟ್ಕೊಂಡೀನಿ. ಈಗ ಅದನ್ನೆಲ್ಲ ಸ್ವಚ್ಛಗೆ ಒರೆಸಿ ಹಿಟ್ಟು ಸಾನ್ಗೆ ಹಿಡ್ಕೊಬೇಕು ನೋಡಿರಿ. ಹಾಗಾಗಿ ಹಿಟ್ಟು ಹಾಕ್ಕೊಳಕತ್ತೀನಿ ಜೋಳದ ರೊಟ್ಟಿ ಮಾಡೋಕ್ಕೆ. ಒಂದು 2 ಕಪ್ನಿಂದ 3 ಕಪ್ ಅಷ್ಟು ಹಾಕ್ಕೊಳಕತ್ತೀನಿ. ನಮ್ಮದು ಇದು ಜರಡಿ ಅಂತಾರೆ ನೋಡಿರಿ, ಸಾನ್ಗೆ ಅಂತೀವಿ ನಾವು. ಆ ಸಾನ್ಗೆ ಭಾಳ ಚಿಕ್ಕದೈತಿ. 1-2 ಸ್ಪೂನ್ 2 ಕಪ್ ಅಷ್ಟು ಹಿಟ್ಟು ಹಾಕಿದೆ ಅಂದರೆ 3ನೇ ಕಪ್ ಹಾಕಿದ್ರೆ ಹೊಳ್ಳಾಡೋದೇ ಇಲ್ಲ. ಹಾಗಾಗಿ ಫಸ್ಟ್ 2 ಕಪ್ ಅಷ್ಟು ಹಿಟ್ಟು ಹಾಕಿ ಸಾನ್ಗೆ ಹಿಡ್ಕೊತೀನಿ. ಆಮೇಲೆ ಮತ್ತು ಇನ್ನೊಂದು ಕಪ್ಪು ಉಳಿತೈತಲ್ಲ ಅದನ್ನು ಹಾಕ್ಕೊಂಡು ಸಾನ್ಗೆ ಹಿಡಿತೀನಿ. ಒಟ್ಟಿಗೆ ಹಾಕ್ಕೊಂಡು ಸಾನ್ಗೆ ಹಿಡಿಯೋಕೆ ಹೋದ್ರೆ ಬೇಗ ಬೀಳೋದೇ ಇಲ್ಲ. ಅಪ್ಪ ದೇವ್ರೆ, ಲಾಸ್ಟ್ ಟೈಮ್ ನಾನು ಜೋಳ ಹಾಕಿಸ್ಕೊಂಬಂದಿದ್ರು ನೋಡ್ರಿ ನಮ್ಮ ಮನೆಯವರು. ಫುಲ್ಲು ನೈಸ್ ಅಂದ್ರೆ ನೈಸು. ಈ ಸಾನ್ಗೆ ಹಿಡಿಯೋದ್ರೊಳಗೆ ನನ್ನ ಕೈನ ನೋವು ಬರ್ತಿತ್ತು. ಹಂಗೆ ಅಷ್ಟು ಜಿನುಗಾಗಿ ಹಾಕಿ ಕಳಿಸ್ಬಿಟ್ಟಿದ್ರು. ಒಂಚೂರು ಹೊಲಸು ಏನೂ ಬರ್ತಿದ್ದಿಲ್ಲ. ಈ ರೀತಿ ತೌಡು ಬರ್ತಿದ್ದೇ ಇಲ್ಲ ಅದ್ರಾಗ. ಸಾನ್ಗೆ ಹಿಡಿದ್ರೆ ಕೈ ನೋವು ಬಂದುಬಿಡೋದು. ಬೇಗನೆ ಕೆಳಗೆ ಬೀಳ್ತಾನೆ ಇರಲಿಲ್ಲ. ಅಷ್ಟು ಇದಿತ್ತು, ಜೀರ್ಣವಾಗಿತ್ತು, ಅದು ಜಿನುಗಿತ್ತು.
ಬಟ್ ಇದು ಈ ಸಲ ಮಾತ್ರ ಚೆನ್ನಾಗಿ ಹಾಕಿಸ್ಕೊಂಬಂದಾರ ಹಿಟ್ಟು, ಜೋಳದ ಹಿಟ್ಟು. ಈ ರೀತಿ ಇತ್ತು ಅಂದರೆ ಜೋಳದ ಹಿಟ್ಟು ರೊಟ್ಟಿ ಮಾಡೋಕೆ ಒಟ್ಟ ಬೇಸರ ಆಗಂಗಿಲ್ಲ, ಬೇಗ ಬೇಗ ರೊಟ್ಟಿ ಮಾಡ್ಕೊಂಡು ತಿಂದುಬಿಡ್ಬೋದು. ಈಗ ಸಾನ್ಗೆ ಹಿಡ್ಕೊಂಡು ಅದನ್ನ ಕೆರೆ ಕಟ್ತಾರ ಅಂತಾರಲ್ಲ, ಹಂಗೆ ಕೆರೆ ಕಟ್ಟಿ ಈಗ ನೋಡಿರಿ ನೀರು ಕುದಿ ನೀರು, ಅದಕ್ಕೊಂದು ಚೂರು ಒಣ ಹಿಟ್ಟು ಹಾಕಿರ್ತೀವಿ, ಹಸಿ ಹಿಟ್ಟು. ಅದು ಕುದ್ದ ಮೇಲೆ ಕುದಿ ಬಂದ ಮೇಲೆನ ನೀರು ಹಾಕ್ಕೋಬೇಕು. ಈಗ ಕುದಿಲಾರ್ದನ ನೀರು ಹಾಕ್ಕೊಂಡ್ವಿ ಅಂದ್ರೆ ರೊಟ್ಟಿ ಚಲೋ ಬರೋಂಗಿಲ್ಲ. ಹಂಗಾಗಿ ಕುದಿ ನೀರು ಹಾಕ್ಕೋಬೇಕು. ಈಗ ನಾನು ಚುಚ್ಕ ತೊಗೊಂಡು, ಅಂದರೆ ಚಪಾತಿ ಹೊಳ್ಳಸೋದಂತಾರಲ್ಲ, ಆ ಚುಚ್ಕದಿಂದ ಸ್ವಲ್ಪ ಹಿಟ್ಟು ತೊಗೊಂಡು ಮಿಕ್ಸ್ ಮಾಡ್ಕೊತೀನಿ. ಅದೇನಾದರೂ ಕಟ್ಟಿರ್ತೀವಿ ನೋಡಿರಿ ಕೆರೆ ಥರ, ಅದು ಒಡೆದು ಸೈಡಿಗೆ ನೀರು ಹೋಗಿಬಿಡ್ತು ಅಂದರೆ ಬೇಗ ಆರ್ಕೊಂಬಿಡ್ತೈತಿ. ಹಾಗಾಗಿ ಜಿಗುಟು ಬಿಸಿ ಇದ್ದಾಗನ ಹಿಟ್ಟು ನಾದ್ಕೋಬೇಕು, ಅಂದ್ರೆ ಹಿಟ್ಟು ಹದವಾಗಿ ಬರ್ತೈತಿ, ರೊಟ್ಟಿನೂ ಕೂಡ ಚಲೋ ಬರ್ತಾವೆ. ನನಗೆ ಫಸ್ಟಿಗೆ ಹೇಳ್ಬೇಕಂದ್ರೆ ರೊಟ್ಟಿ ಮಾಡೋಕೆ ಬರ್ತಿದ್ದಿಲ್ಲ ಫ್ರೆಂಡ್ಸ್. ನಮ್ಮ ಮನ್ಯಾಗ ನಮ್ಮೂರ ಕಡೆ ಉತ್ತರ ಕರ್ನಾಟಕ ಸೈಡ್ ಹೆಂಗಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ರೊಟ್ಟಿ ಮಾಡಿ ಪಲ್ಯ ಮಾಡಿ ಕೆಲಸ ಮಾಡ್ತಾರೆ. ಬಟ್ ನಮ್ಮ ಮನ್ಯಾಗ ರೊಟ್ಟಿ ತಿನ್ನೋರು ಅಂದರೆ ನಮಗೆ ಇಷ್ಟ ಇತ್ತು ರೊಟ್ಟಿ ತಿನ್ನೋಕೆ. ಬಟ್ ನಮ್ಮ ಅವ್ಗೆ ಇಷ್ಟ ಇತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಅಪ್ಪನೂ ಕೂಡ ನಮ್ಮ ಜೊತೆಗೆ ಇರ್ತಿದ್ದಿಲ್ಲಲ್ಲ, ಊರ ಮ್ಯಾಗ ದುಡಿಯೋಕೆ ಹೋಗ್ಬಿಡ್ತಿದ್ರು. ಹಂಗಾಗಿ ನಮ್ಮ ಮನ್ಯಾಗ ಯಾರಿಗೂ ರೊಟ್ಟಿ ಎದ್ದ ತಕ್ಷಣ ರೊಟ್ಟಿ ತಿನ್ಬೇಕು ಅನ್ನೋರು ಯಾರೂ ಇದ್ದಿದ್ದಿಲ್ಲಲ್ಲ. ಹಂಗಾಗಿ ರೊಟ್ಟಿ ಮಾಡ್ತಿದ್ದಿಲ್ಲ ನಾವು ಜಾಸ್ತಿ ಊರಾಗ, ಯಾವಾಗಾರ ಒಮ್ಮೆ ಮಾಡ್ತಿದ್ಲು ನಮ್ಮವ್ವ ರೊಟ್ಟಿನ. ಹಾಗಾಗಿ ನಮಗೆ ರೊಟ್ಟಿ ಮಾಡೋಕೆ ಬರ್ತಿದ್ದಿಲ್ಲ ನನಗೆ ನಮ್ಮ ತಂಗಿಯರಿಗೆ. ನಾವೇನು ಮಾಡ್ತಿದ್ವಿ, ಸ್ಕೂಲ್ ರಜೆ ಕೊಟ್ಟಾಗ ಅಕ್ಕಪಕ್ಕದ ಮನೆಯವರು, ಅವರು ಒಂಥರ ಅಕ್ಕಂದಿರ ಥರ ಇರ್ತಿದ್ರು ಅಕ್ಕಪಕ್ಕದವರು. ಅವರು ಏನಾದರೂ ರೊಟ್ಟಿ ಮಾಡಕ್ಕೆ ಕುಂತರು ಅಂತಂದ್ರೆ ಅವ್ರ ಮನ್ಯಾಗ ಹೋಗಿ ಹಂಗೆ ಮಾತಾಡ್ಸ್ಕೊಂತ ಹೋಕ್ಕಿದ್ವಿ. ಬಾರ ಸಿರ್ದೇವಿ ಒಂದು ರೊಟ್ಟಿ ಮಾಡಿ ಬಾ, ಕಲಿ ಬಾ ಅಂತೇಳ್ಬಿಟ್ಟು ಅವರ ಕರೆದು ರೊಟ್ಟಿ ಕಲ್ಸಕ್ಕೆ ಹಚ್ತಿದ್ರು. ಅದು ಒಂದು ರೊಟ್ಟಿ ಮಾಡೋದು ಅಷ್ಟು ಸುಲಭ ಇರೋದಿಲ್ಲ ಫಸ್ಟ್ ಟೈಮ್ಗೆನ, ಹೆಂಗೋ ಮಾಡಿಬಿಡ್ತಿದ್ದೆ. ಆದ್ರೂ ಇವತ್ತು ಒಬ್ಬರು ಮನೆ ಮಾಡಿದರೆ ಇನ್ನೊಂದು ಸಲ ಇನ್ನೊಬ್ಬರು ಮನೆ ಮಾಡ್ತಿದ್ದೆ. ಹಂಗೆ ನಂದು ಮದುವೆ ಫಿಕ್ಸ್ ಆಗಿ ನಮ್ಮ ಊರಣ್ಣರೆಲ್ಲರೂ ನಮ್ಮ ಮನೆಯವ್ರ ಮನೆಗೆ ಬರ್ತಾರೆ ನೋಡಿರಿ ಊಟಕ್ಕೆ, ಮನೆತನ ನೋಡೋದು ಅಂತ ಹೇಳ್ಬಿಟ್ಟು ಬಂದಿರ್ತಾರಲ್ಲ. ಆವಾಗ ನಮ್ಮ ಅತ್ತೆಯರ ಮನ್ಯಾಗ ದೊಡ್ಡದಿತ್ತು ಕಲ್ಲು ರೊಟ್ಟಿ ಮಾಡೋದು. ನಮ್ಮ ಮನೆ ಅಕ್ಕಪಕ್ಕದ ಮನೆಯವರು ಹೋಗಿ ಬಂದಮೇಲೆ, ಶ್ರೀದೇವಿ ನಮ್ಮ ಅತ್ತೆಯರ ಮನ್ಯಾಗ ದೊಡ್ಡದೈತಿ ರೊಟ್ಟಿ ಕಲ್ಲು, ಬರೀ ರೊಟ್ಟಿ ತಿಂತಾರೆ ಅನ್ಸುತ್ತೆ ಅವರು, ಬಟ್ ನೀವು ನೋಡಿದ್ರೆ ರೊಟ್ಟಿ ತಿನ್ನಂಗಿಲ್ಲ, ರೊಟ್ಟಿನೂ ಮಾಡೋದಿಲ್ಲ, ಹೆಂಗೆ ಮಾಡ್ತಿದ್ದೇವ ಶ್ರೀದೇವಿ ಅಂತಿದ್ರು. ಹೆಂಗೆ ಮಾಡಿದ್ರಿ ನೋಡಬೇಕು ಅಂತಿದ್ದೆ ನಾನು. ಹೌದನ್ರಿ ಅಂತಿದ್ದೆ ನಾನು. ಹೌದನ್ರಿ ಅಂತಿದ್ದೆ. ಮತ್ತು ಅವರು ಬಾ ನಮ್ಮ ಮನ್ಯಾಗ ರೊಟ್ಟಿ ಮಾಡ್ತಿರ್ತೀವಲ್ಲ, ಅವಾಗ ಲಾಸ್ಟಿಗೆ ಒಂದೊಂದು ರೊಟ್ಟಿ ಮಾಡೋದು ಕಲಿ ಬಾ ಅಂತೇಳ್ಬಿಟ್ಟು ಕರಿತಿದ್ರು ಅವರು ರೊಟ್ಟಿ ಮಾಡ್ಬೇಕಾದ್ರೆ ಹೋಗಿ ನಾನು ಕಲಿತಿದ್ದೆ. ಬಟ್ ಅಷ್ಟು ಪರ್ಫೆಕ್ಟಾಗಿ ಬರ್ತಿದ್ದಿಲ್ಲ. ಅವರು ರೊಟ್ಟಿ ಬಡಿಯೋದು, ರೊಟ್ಟಿ ಹಿಟ್ಟು ಕಲಿಸ್ಕೊಳೋದು, ಯಾವಾಗ ಹಿಟ್ಟು ಹಚ್ಚಬೇಕು, ಯಾವಾಗ ಒಳಿಸಿ ಹಾಕಬೇಕು, ಇದನ್ನೆಲ್ಲ ಅವ್ರ ಬಾಯಿಂದ ತಿಳ್ಕೊತಿದ್ದೆ ನಾನು. ತಿಳ್ಕೊಂಡು ಸ್ವಲ್ಪ ಕಲಿತಿದ್ದೆ, ಪೂರ್ತಿ ಏನು ಕಲಿತಿದ್ದಿಲ್ಲ ರೊಟ್ಟಿ ಮಾಡೋಕ್ಕೆ. ಮದುವೆ ಆದಮೇಲೆ ಆಲ್ಮೋಸ್ಟ್ ನಮ್ಮ ಅತ್ತೆಯವ್ರಿಗೆ ನಮ್ಮ ಮಾವರಿಗಂತೂ ಬರೀ ರೊಟ್ಟಿನೇ ಬೇಕು. 3 ಹೊತ್ತು ರೊಟ್ಟಿ ಕೊಟ್ರೂ ಬೇಡ ಅಂತಿದ್ದಿಲ್ಲ ಅವರು. ಎದ್ದ ತಕ್ಷಣ ರೊಟ್ಟಿನೇ ಬೇಕು. ಬಟ್ ನನಗೆ ನೋಡಿದ್ರೆ ರೊಟ್ಟಿನ ಮಾಡೋಕ್ಕೆ ಬರ್ತಿದ್ದಿಲ್ಲ. ಬಟ್ ನಮ್ಮ ಅತ್ತೆಯವರು ನನಗೆ ಅರ್ಥ ಮಾಡ್ಕೊಂಡ್ರು, ಯಾಕಂದ್ರೆ ಕಲ್ತು ಬಂದಾಳ ಮನ್ಯಾಗ, ನೀವು ರೊಟ್ಟಿ ತಿಂದಿಲ್ಲ ಅಂತ ಹೇಳ್ಬಿಟ್ಟು ಅರ್ಥ ಮಾಡಿಕೊಂಡು ಫಸ್ಟಿಗೆ ನನಗೇನು ರೊಟ್ಟಿ ಮಾಡೋಕ್ಕೆ ಹಚ್ಚಲಿಲ್ಲ ಅವರು. ಅವರೇ ರೊಟ್ಟಿ ಮಾಡ್ತಿದ್ರು, ಒಂದೊಂದು ಕೆರ್ಸಿ ರೊಟ್ಟಿ ಮಾಡಿ ಇಟ್ಬಿಡ್ತಿದ್ರು ಅವರು. ನಾವು ಇನ್ನೊಂದಿಬ್ಬರು ಹುಡುಗಿಯರು ಇರ್ತಿದ್ರು, ನಮ್ಮ ಅತ್ತೆ ತಮ್ಮನ ಮಕ್ಕಳು, ಅವರು ನಾನು 3 ಮಂದಿ ಸೇರಿ ಮ್ಯಾಗಿನ ಕೆಲಸ ಮಾಡ್ತಿದ್ವಿ. ರೊಟ್ಟಿ ಬಡಿಯೋದು ನಮ್ಮ ಅತ್ತಿನ ಮಾಡ್ತಿದ್ರು. ಯಾವಾಗಾರ ಒಂದ್ಸಲ ಅವ್ರು ಹೊರಗೆ ಹೋಗೋದಿತ್ತು ಅಂತಂದರೆ ಇನ್ನೊಂದಿಬ್ಬರು ಹುಡುಗಿಯರಿದ್ರಲ್ಲ ಅವ್ರ ತಮ್ಮನ ಮಕ್ಕಳು, ಅವ್ರು ಮಾಡ್ತಿದ್ರು. ನಾನು ಒಂದೊಂದು ಸಲ ಮಾಡ್ತಿದ್ದೆ. ಜಾಸ್ತಿ ಮಾಡೋಕ್ಕೆ ಬರ್ತಿದ್ದಿಲ್ಲ ನನಗೆ, ಹಂಗಾಗಿ ನನಗೆ ಜಾಸ್ತಿ ಮಾಡೋಕ್ಕೂ ಹಚ್ತಿದ್ದಿಲ್ಲ ಅವರು ರೊಟ್ಟಿ ಮಾಡೋಕ್ಕೆ. ಯಾಕಂದ್ರೆ ರೂಢಿನೇ ಇಲ್ಲ ನೋಡ್ರಿ ರೊಟ್ಟಿ ಮಾಡೋದು. ಹಂಗಾಗಿ ಫಸ್ಟಿಗೆ ನಮ್ಮ ಅತ್ತೆಯವರು ನನಗೆ ರೊಟ್ಟಿ ಮಾಡೋಕ್ಕೆ ಹಚ್ತಿದ್ದಿಲ್ಲ. ಕಲ್ತಾಳಕಿ ಮಾಡೋಕ್ಕೆ ಬರಲ್ಲ ಅಂತ ಅರ್ಥ ಮಾಡ್ಕೊಂಡು ಸುಮ್ಮನೆ ಇರ್ತಿದ್ರು. ಬರ್ತಾ ಅವ್ರಿಗೂ ಕೂಡ ಮತ್ತು ಜನರು ಇರ್ತಾರಲ್ರಿ, ನೀನು ಸೊಸಿ ಬಂದ್ರೂ ನೀನು ರೊಟ್ಟಿ ಮಾಡ್ತೀಯೇನೋ ಅಂತ ಹೇಳ್ಬಿಟ್ಟು ಅವರಿಗೆ ಹೇಳ್ಕೊಡಕ್ಕೆ ನಿಂತರು. ಆವಾಗ ನನಗೂ ರೊಟ್ಟಿ ಮಾಡೋಕ್ಕೆ ಹಚ್ತಿದ್ರು. ಬಟ್ ಅವರಷ್ಟು ಪರ್ಫೆಕ್ಟಾಗಿ ನನಗೆ ರೊಟ್ಟಿ ಮಾಡೋಕ್ಕೆ ಬರ್ತಿದ್ದಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತಿದ್ದೆ ರೊಟ್ಟಿನ. ಬಟ್ ನಮ್ಮ ಅತ್ತೆಯವರು, ಅಯ್ಯೋ ಇಷ್ಟು ಕಡಿಮೆ ರೊಟ್ಟಿ ಮಾಡಿದ್ರೆ ಸಾಲಲ್ಲ ಅಮೃತ, ಜಾಸ್ತಿ ರೊಟ್ಟಿ ಮಾಡಬೇಕು, ಕಟ್ಟಿಗೆ ಹಾಳಾಕ್ಕವು, ಹಿಂಗೆಲ್ಲ ಹೇಳ್ತಿದ್ರು. ನಾನು ಹೌದನ್ರಿ ಹ್ಞೂ ರೀ ಅಂತ ಸುಮ್ಮನೆ ಹಾಕಿದ್ದೆ ಒಂದೊಂದು ಟೈಮಲ್ಲಿ.
ಇನ್ನೇನು ಮಾಡೋಕ್ಕಾಗುತ್ತೆ ಹೇಳ್ರಿ, ನಮ್ಗೆ ಕಲ್ತವ್ರು ನಾವು, ರೊಟ್ಟಿ ಮಾಡಿದವರಲ್ಲ ಏನಲ್ಲ. ಬಟ್ ಒಂದೊಂದು ಸಲ ನಮ್ಮ ಅತ್ತೆಯವ್ರನ್ನ ನೆನೆಸ್ಕೋಬೇಕು. ಯಾಕಂದ್ರೆ ಫಸ್ಟಿಗೆ ಹೋದ ತಕ್ಷಣ ನನಗೆ ರೊಟ್ಟಿನ ಮಾಡಿ ಹಾಕು ಅದು ಇದು ಅಂತ ಏನೂ ಮಾಡಲಿಲ್ಲ. ಬರ್ತಾ ಬರ್ತಾ ಮಂದಿ ಮಾತು ಕೇಳ್ಕೊಂಡು ಹಂಗೆ ಮಾಡಿದ್ರೆ ಹೊರ್ತು ಅವರಾಗಿ ಅವರು ಸ್ವಂತ ಬುದ್ಧಿ ಎಲ್ಲ ಆ ಥರ ಮಾಡಿದವರೇ ಅಲ್ಲವರು. ಏನು ಮಾಡೋಕ್ಕಾಗಲ್ಲ. ನಮ್ಮ ಸೊಸೆ ಅನ್ನೋದು ಅವ್ರಿಗೆ ಅವಾಗಿತ್ತು. ಬರ್ತಾ ಬರ್ತಾ ಇರ್ತಾರಲ್ಲ ಅಕ್ಕಪಕ್ಕದ ಮಂದಿ, ಮನೆ ಹಾಳು ಮಾಡೋ ಮಂದಿ ಇರ್ತಾರಲ್ಲ, ಅಂಥವ್ರ ಮಾತು ಕಟ್ಕೊಂಡು ಒಂಥರ ಎಲ್ಲ ಕೆಲಸನೂ ಮಾಡೋಕೆ ಹಚ್ಚೋದು, ರೊಟ್ಟಿ ಮಾಡಂತ ಹೇಳ್ತಿದ್ರು. ಮಾಡ್ತಿದ್ದೆ ನನ್ನ ಕೈಲಿ, ಅದೇ ಹೇಳಿದ್ನಲ್ಲ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಿದ್ದೆ. ಬಟ್ ಅವ್ರಿಗೆ ಅದು ಅಷ್ಟು ಇಷ್ಟ ಆಕ್ಕಿದ್ದಿಲ್ಲ. ಅವ್ರು ನೋಡಿದರೆ ಒಂದೊಂದು ಮರ ಅಷ್ಟು ದೊಡ್ಡ ದೊಡ್ಡ ರೊಟ್ಟಿ ಮಾಡ್ತಿದ್ರು ನಮ್ಮ ಅತ್ತೆಯವರು. ಮೆತ್ತಗೆ ಹೋಳಿಗೆ ಹಾಕಿದ್ವು ಚಲೋ ಮಾಡ್ತಿದ್ರು ನಮ್ಮ ಅತ್ತೆಯವ್ರು ರೊಟ್ಟಿ. ಎಲ್ಲರೂ ಇಷ್ಟಪಡ್ತಿದ್ರು. ಬಟ್ ಅವ್ರಂಗೆ ನಮಗೆ ಮಾಡೋಕ್ಕೆ ಬರ್ತಿದ್ದಿಲ್ಲ ನೋಡ್ರಿ. ಹಂಗಾಗಿ ಅವ್ರಿಗೆ ಒಂದು ಸ್ವಲ್ಪ ಬೇಜಾರು ಆಕ್ಕಿತ್ತು. ಏನು ಮಾಡೋಕ್ಕಾಗಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೆ ಎಷ್ಟು ಕಲ್ತಿದ್ವಿ ಅಷ್ಟು ಮಾಡಿ ಹಾಕ್ತಿದ್ವಿ ನಾವು ಕೂಡ. ಮತ್ತು ಬೆಂಗ್ಳೂರಿಗೆ ಬಂದ್ರೂ ಅಷ್ಟೇ, ನಾನು ಮಾಡ್ತೀನಿ ಅಂದರೆ ಬೇಡ ಬಾ ನಮ್ರತ, ನೀ ಮಾಡೋಕೆ ಕುಂತ್ರೆ ಲೇಟ್ ಆಕೈತಿ, ಮತ್ತು ಗ್ಯಾಸನ್ನು ವೇಸ್ಟ್ ಆಕೈತಿ, ನೀನು ಪಲ್ಯ ಗಿಲ್ಯ ಮಾಡು, ನಾನು ರೊಟ್ಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ರೂ ಅವರೇ ಮಾಡ್ತಿದ್ರು ಒಂದೊಂದು ಟೈಮಲ್ಲಿ. ಬಟ್ ಯಾವಾಗ ಒಂದೊಂದು ಸಲ ನಾನು ಮಾಡ್ತಿದ್ದೆ ಅಷ್ಟೇ. ಹಿಂಗೆ ಈಗ ಮತ್ತೀಗ ನಮ್ಮ ಮನೆಯವರು ನಾವು ಇದ್ದಾಗ ಅವ್ರಂತರೂ ರೊಟ್ಟಿನ ಮಾಡು, ಚಪಾತಿನ ಮಾಡು ಅಂತ ಯಾವತ್ತೂ ಕೇಳೋಂಗಿಲ್ಲ. ನಾನು ಏನು ಮಾಡಿಕೊಡ್ತೀನಿ ಅಂತ ತಿಂದು ಹೋಗ್ತಾರೆ, ತಿಂದಿರ್ತಾರೆ. ಯಾವಾಗಾರ ಒಂದು ಸಲ ಕೇಳ್ತಾರೆ ಅಷ್ಟೆ. ಫ್ರೆಂಡ್ಸ್ ನೋಡಿರಿ, ಹೀರೆಕಾಯಿ ಪಲ್ಯ, ಸೌತೆಕಾಯಿ, ಇವು ರೊಟ್ಟಿ ನನಗೆ, ಇವು ನವ್ಯಾಗ ರೊಟ್ಟಿ ಮೆತ್ತಗೆ ಮಾಡೀನಿ. ಸ್ವಲ್ಪ ನೋಡಿರಿ, ಆಕೆಗೆ ಮೆತ್ತಗಿದ್ರೆ ತಿಂತಾಳ, ಹಂಗಾಗಿ ಕೈತಿಗೆ ಚಲೋ ಆಗೈತಿ. ನಾನು ತಿಂದೆ ಆಯ್ತು. ಪಲ್ಯ ಸೂಪರ್ ಆಗೈತೆ. ನೀರು ಬಂದರೆ ಕರೆಕ್ಟಾಗಿರುತ್ತೆ. ಮತ್ತು ಇವಾಗ ಅದೇ ಪ್ರಾಬ್ಲಮ್ ಇರಬೇಕು. ಕ್ಲೀನ್ ಮಾಡಿಕೊಟ್ರೆ ರೆಡಿ ಆಗುತ್ತೆ. ನೆಕ್ಸ್ಟ್ ದಿವಸ ಬರುತ್ತೆ ಯೂಸ್ ಮಾಡಿ. ಯಾಕಂದ್ರೆ ಡ್ರಮ್ ಎಲ್ಲ ಆಲ್ರೆಡಿ ವೀಕ್ ಆಗಿದೆ. ಹೌದ್ರಿ, ಸೈಡಲ್ಲಿ ಎಲ್ಲ ಮಣ್ಣು ಕಟ್ಕೊಂಡ್ಬಿಟ್ಟೈತ್ರಿ. ಡ್ರಮ್ಮು ಹಿಂದೆ ಮುಂದೆ ಆಡ್ತಿದೆ ನೋಡಿ, ಯಾವಾಗ ಕಟ್ ಆಗುತ್ತೋ ಹೇಳೋಕ್ಕಾಗಲ್ಲ. ಅವಾಗ ಚೇಂಜ್ ಮಾಡ್ಬಿಡಿ ಅಷ್ಟೇ. ಆಯ್ತು ರೀ, ಇವಾಗ ವರ್ಕ್ ಆಗುತ್ತೆ. ಅದು ಡಸ್ಟ್ ಬ್ಲಾಕ್ ಆಗಿರುತ್ತೆ ಇಲ್ಲಿ ಫಿಲ್ಟರಲ್ಲಿ. ಸ್ಮೆಲ್ಗಿಲ್ಲ ಅಂದರೆ ಇವಾಗ ಫುಲ್ ಪೌಡರ್ ಹಾಕಿ ಕ್ಲೀನ್ ಮಾಡಿದ್ರು 100% ಹೋಗಲ್ಲ ಅನ್ರಿ. ಪೈಪ್ ಬೇರೆ ಬೆಂಡ್ ಆಗ್ಬಿಟ್ಟಿದೆ, ಅದಕ್ಕೆ ಬರ್ತಾ ಇಲ್ಲ ಅಂತ ನೋಡಿ. ಹೌದ್ರಿ, ಬೆಂಡಿರ್ಬಾರ್ದು ಅಲ್ಲ. ಅದು ನಾನು ಮನೆಯಿಂದ ಈ ಕಡೆ ಶಿಫ್ಟ್ ಆಗ ಎಕ್ಸ್ಚೇಂಜ್ ಮಾಡ್ಬೋದು ಅಂತೀರೇನ್ರಿ? ಹಂಗಾದ್ರೆ ಡ್ರಮ್ ಹೋಗೈತೆ ಅಂತೀರಿ? ವರ್ಕ್ ಆಗ್ತಿದೆ, ಹಾಂ, ಹೇಳಕ್ಕಾಗಲ್ಲ ನೆಕ್ಸ್ಟ್ ಯಾವಾಗ ಕಟ್ ಆಗುತ್ತೆ ಅಂತ. ಹೌದ್ರಿ, ಬ್ಲಾಕ್ ಆಗ್ಬಿಟ್ಟಿದೆ. ನೋಡ್ರಿ, ನಮ್ಮದು ವಾಷಿಂಗ್ ಮಿಷಿನು ಬಟ್ಟೆ ಹಾಕಿ ಸ್ಟಾರ್ಟ್ ಮಾಡಿದ ಕೂಡ್ಲೆನ ಸೌಂಡ್ ಬಂದುಬಿಡ್ತಿತ್ತು. ಟ್ಯೂನ್ 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 ಅಂತ ಸೌಂಡ್ ಬಂದು ಸ್ಟಾಪ್ ಹಾಕಿತ್ತು. ಅದಕ್ಕೆ ಸರ್ವಿಸ್ ಮಾಡಿಸೇ ಇಲ್ಲ ನಾವು. ಆಲ್ರೆಡಿ 10 ವರ್ಷ ಆಯಿತು ತೊಗೊಂಡು, ಸರ್ವಿಸ್ ಮಾಡಿಸಿಲ್ಲ. ಅದಕ್ಕೆ ಒಂದು ಸಲ ಕರೆಸಿದ್ರಾಯ್ತು ಅಂಥೇಳಿ ಇವತ್ತು ಕರೆಸಿದ್ವಿ. ಬಂದು ಎಲ್ಲ ಚೆಕ್ ಮಾಡಿದರು, ಏನಾಗಿಲ್ಲ. ಡ್ರಮ್ ಏನೋ ಮುಗಿಯೋಕೆ ಬಂದೈತೆ ಅದ್ರದ್ದು ಆಯಸ್ಸು ಅಂತಂದು ಹೇಳಿದರು ಡ್ರಮ್ಮಿನ ಬಗ್ಗೆ. ಬಟ್ ಇನ್ನು ಮಿಕ್ಕಿದ್ದು ಏನಾಗಿಲ್ಲ ಅಂತಂದರು. ಮತ್ತು ಇದು ಫಿಲ್ಟ್ರ್ ಇರುತ್ತೆ ನೋಡ್ರಿ, ನೀರು ಕ್ಲೀನ್ ನೀರು ಹೋಗೋದು ಫಿಲ್ಟ್ರ್ ಇರುತ್ತಲ್ಲ, ಅದನ್ನ ಓಪನ್ ಮಾಡಿ ತೆಗೆದು ಸ್ವಚ್ಛ ಮಾಡಿ ಹಾಕ್ಯಾರ. ನೀರು ಚೆನ್ನಾಗಿ ಬರತೈತಿ, ಹಾಗಾಗಿ ಓಡುತ್ತಾ, ಏನು ಪ್ರಾಬ್ಲಮ್ ಇಲ್ಲ ಅಂತಂದರು. ಹಾಗಾಗಿ ಎಷ್ಟು ದಿನ ಬರುತ್ತೆ ಅಷ್ಟು ದಿನ ಯೂಸ್ ಮಾಡಿರಿ, ಮತ್ತು ನೋಡಿರಿ ತೊಗೊವಂತ್ರಿ ಅಂತಂದರು. ಈ ಥರದ ಕ್ವಾಲಿಟಿ ಈಗ ಬರೋದಿಲ್ಲ ಅಂತ. ಫ್ಯೂಚರ್ ಕಡಿಮೆ ಇರ್ಬೋದು, ಬಟ್ ಕ್ವಾಲಿಟಿ ಇದು ಭಾಳ ಚೆನ್ನಾಗಿರ್ತೈತಿ. 10 ವರ್ಷದ ಹಿಂದೆ ಎಲ್ಲ ಕ್ವಾಲಿಟಿ ಚೆನ್ನಾಗಿ ಬರ್ತಿದ್ವು. ಬಟ್ ಈಗ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬರೋಲ್ಲ ಅಂತ ಹೇಳಕತ್ತಾರ ಎಲ್ಲರೂ, ಅದನ್ನ ಹೇಳ್ತಾರೆ. ಬಟ್ ನೋಡಬೇಕು ಏನೇನು ಆಗ್ತೈತಿ. ಮೊನ್ನೆ ಹೋಗಿ ನೋಡ್ಕೊಂಬಂದಿದ್ವಿ, ಕೂಲರ್ ತಂದಿದ್ವಲ್ಲ ಇವತ್ತು ಇದು ಕಾಡೋದಕ್ಕೆ. ಇವತ್ತಂತೂ ಭಾಳ ಕಾಡಾಕತ್ತಿತ್ತು ಬಟ್ಟೆ ಹಾಕಕ್ಕೆ. 3 ಸಲ ಆಫ್ 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 ನಾವು ಆನ್ ಮಾಡಿ ಬರ್ತೀವಿ, ಅದು ಆಫ್ ಆಕೈತಿ. ಅದು ನಾವು ಆನ್ ಮಾಡ್ತೀವಿ, ಅದು ಆಫ್ ಆಕೈತಿ.
ಹಂಗಾಗಿ ಫೋನ್ ಮಾಡಿ ಕರೆಸೇ ಬಿಟ್ವಿ. ವಯಸ್ಸು ರೆಕಾರ್ಡ್ ಕೊಡೋಲ್ಲ ಬೆಸ್ಟ್. ಯಾಕೆ ಅಲ್ಲೋಡತ್ತೀವಿ ಮತ್ತು ಹಂಗಾಗಿ ಏನು ಮಾಡೋಕ್ಕಾಗಲ್ಲ, ಅವ್ರ ಅಪ್ಪ ಬಂದ್ರೆ ಹೋದ್ರೆ ಕಿರಿಸ್ತಿರ್ತ. ಈಗ ಇದು ಟಬ್ ಕ್ಲೀನಿಗೆ ಹಾಕಿ ಹೋಗ್ಯಾರ. ಅವ್ರದ್ದೊಂದು ಪೌಡ್ರ್ ಕೊಟ್ರ, ಬರ್ರಿ ತೋರಿಸ್ತೀನಿ ನೋಡ್ರಿ. ಇದು ಕ್ಲೀನ್ ಆಗೈತಿ. ಇದು ಇನ್ನೂ ಕ್ಲೀನ್ ಆಗಿಲ್ಲ. ಈಗ ಟಬ್ ಕ್ಲೀನ್ ಆದಮೇಲೆ ಇವ್ನು ಹಾಕ್ರಿ ಅಂತ ಹೇಳಿ ಹೋಗ್ಯಾರ. ಈಕಿ ಇಲ್ಲಿ ಮ್ಯಾಗಿ ಮಾಡ್ಕೊಳಂಗತ್ತ. ರೊಟ್ಟಿ ತಿಂದಿಲ್ಲ, ಬರೀ ಅನ್ನ ಉಂಡ ಹೊಟ್ಟೆ ಹಸ್ತೈತಿ. ನಾವು ರೊಟ್ಟಿ ತಿಂದು ಒಂಚೂರು ಅನ್ನ ಉಂಡಿವಿ, ಇನ್ನೂ ಆದರೂ ಹೊಟ್ಟೆ ಹಸ್ತಿಲ್ಲ ನಮಗೆ. ಹಸ್ತಿಲ್ಲ ಅಂದ್ರೆ ಯಾಕೆ ಮಾಡ್ಕೋಬೇಕು? ಹೊಟ್ಟೆ ಹಸು ಆದ್ರೆ ಮಾತ್ರ ಅವು ತಿನ್ಬೇಕಂತ. ಹಸು ಆಗೋದಕ್ಕಿಂತ ಮುಂಚೆ ತಿಂದ್ರೆ ಒಳ್ಳೇದಲ್ಲ ಅಂತ ರೀ. ಏನಾಕಿದು? ನಾವೇ ಮಾತಾಡಕತ್ತೀವಿ, ನಾವೇ ಯಾರು ಇಲ್ಲ. ಅಯ್ಯೋ ದೇವ್ರ, ನೋಡ್ರಿ ನಾವು ಹೇಳಿದ್ವಿ ಡ್ರಮ್ ಕ್ಲೀನ್ ಮಾಡೋದು ಪೌಡ್ರ್ ತಂದು ಹಾಕಿದ್ದೀವಿ ರೀ. ಕ್ಲೀನ್ ಆಗಿತ್ತು, ಬಟ್ ಅಷ್ಟು ಕ್ಲೀನ್ ಆಗಿದ್ದಿಲ್ಲ ನೀಟಾಗಿ ಅಂತ ಹೇಳಿದ್ರೆ. ನೀವು ಇಲ್ಲೇ ಲೋಕಲಲ್ಲಿ ಆನ್ಲೈನಲ್ಲಿ ಸಿಗುತ್ತೆ, ಲೋಕಲ್ಲು ಸಿಗುತ್ತೆ, ಬಟ್ ಅದು ಒರಿಜಿನಲ್ ಅಲ್ಲ. LG ಬ್ರ್ಯಾಂಡ್ದು ಒರಿಜಿನಲ್ ಅಲ್ಲ ಅದು. ಎಲ್ಲ ಸೇಮ್ ಇರುತ್ತೆ. ಮ್ಯಾಗ ಕಲರ್, ಇದು ಪ್ರಿಂಟು, ಹೆಸರು ಮತ್ತು ಪ್ಯಾಕ್ ಎಲ್ಲ ಸೇಮ್ ಇರುತ್ತೆ. ಬಟ್ ಇದು ಪ್ಯಾಕ್ ಸೇಮ್ ಇಲ್ಲ, ಡಿಫ್ರೆಂಟ್ ಐತಿ. ಸೇಮ್ ಇರುತ್ತೆ, ಬಟ್ ಅದ್ರ ಒಳಗಡೆ ಇರುವಂಥ ಡಿಟರ್ಜೆಂಟಲ್ಲಿರುವಂಥ ಕೆಮಿಕಲ್ ಬೇರೆ ಇರುತ್ತೆ. ಇದು ಚೆನ್ನಾಗಿ ಕ್ಲೀನ್ ಆಕೈತಿ. ಇದನ್ನು ತೊಗೋರಿ ಅಂದ್ರೆ ಫಸ್ಟಿಗೆ ಡೆಮೋ ಕೊಡೋಕೆ ಬಂದಾಗೂ ಹೇಳಿದರು, ಇದನ್ನು 1000 ಎಷ್ಟೋ ಹೇಳಿದ್ರು ಅವಾಗ. ಬಟ್ ಇವತ್ತು ನಮಗೆ 1226 ರೂಪಾಯಿ, 216 ರೂಪಾಯಿ ತೊಗೊಂಡ್ರು. ನಾವು ಮತ್ತು ಕರ್ಸೀವಿ. ಈಗ ನೋಡೋಣ, ಇದು ಒಂದು ಸಲ ತೊಗೊಂಡು ಕ್ಲೀನ್ ಮಾಡ್ಸೋಣ ಅಂಥೇಳಿ ತೊಗೊಂಡ್ವಿ. ಇನ್ನೇನು ಮಾಡೋಕ್ಕಾಗತ್ತೆ ಹೇಳ್ರಿ. ಈಗ 3 ಪ್ಯಾಕ್ ಇರ್ತಾವಂತ, ಒಂದ್ರದಾಗ 800 ಚಿಲ್ಲರ ಅಂತ. ಒಂದು ಪ್ಯಾಕ್ನಾಗ 3 ಇರ್ತಾವೆ. ಒಂದು ಪ್ಯಾಕಿಗ್ನಾಗ 3 ಇರ್ತಾವಲ್ಲ, 800 ಚಿಲ್ಲರ ಅಂದ್ರೆ. 2 ಕೊಟ್ಟಾರ. ನೋಡೋಣ ಹೆಂಗೆ ಕ್ಲೀನ್ ಆಕೈತಿ ಅದಕ್ಕೆ ನೋಡೋಣ ಅಂತ. ಒಂದೇ ಹಾಕಿದ್ರೆ ನಡೀತೈತಿ, ಬಟ್ ನಮ್ದು ಜಾಸ್ತಿ ಡಸ್ಟ್, ಇದು ಮಣ್ಣು ಕುತ್ಕೊಂಡ್ಬಿಟ್ಟೈತಿ ಡ್ರಮ್ ಹಿಂದ್ಗಡೆ. ಹಾಗಾಗಿ ಅದೆಲ್ಲ ಉಪ್ಪು ನೀರು ನೋಡೋಣ ಫ್ರೆಂಡ್ಸ್. ಈಗ ಹಾಕಿವಿ ಕ್ಲೀನಿಂಗಿಗೆ. ಕ್ಲೀನ್ ಆಯಿತು ಅಂದ್ರೆ ನೆಕ್ಸ್ಟ್ ಇದನ್ನು ತೊಗೊತೀವಿ. ಈಗ ಇನ್ನೂ ಆಗುತ್ತೆ. ಇದು ಇನ್ನೂ 3 ಪ್ಯಾಕ್ ಅದಾವೆ ಇದರಲ್ಲಿ. 3 ಪ್ಯಾಕ್ ಬಂದಿತ್ತು. 2 ಪ್ಯಾಕ್ ಹಾಕ್ಯಾರ, 1 ಪ್ಯಾಕ್ ಐತಿ. ತಿಂಗಳಿಗೆ ಒಂದೊಂದು ಹಾಕಿದ್ರೆ ಆಗುತ್ತೆ. ಒಂದೊಂದು ಹಾಕಿ ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತಿ. ವಾಷಿಂಗ್ ಮಿಷಿನು ಬಟ್ಟೆನೂ ಗಲೀಜಾಗಿ ಬರೋದಿಲ್ಲ, ಕ್ಲೀನಾಗಿ ಬರ್ತಾವೆ. ಇತ್ತೀಚೆಗೆ ನಮ್ಮವು ಬಟ್ಟೆ ಹೆಂಗೆ ಬರ್ತಾವಂದ್ರೆ ಒಂಥರ ಕಲರ್ ಡಿಫ್ರೆಂಟಾಗಿ ಕಲರ್ ಆಗಿಬಿಟ್ಟವು. ಹಾಗಾಗಿ ಕರ್ಸಿದ್ವಿ ನಾವು. ಕರ್ಸಿಲ್ಲ 10 ವರ್ಷ ಆದ್ರೂ ಅದು ಏನು ನಮ್ಗೆ ಕೈ ಕೊಟ್ಟಿದ್ದಿಲ್ಲ ಇಲ್ಲಿವರೆಗೂ. ಈಗ ಕೈ ಕೊಡಾಕತ್ತೈತಿ. ಅದಕ್ಕೆ ಒಂದ್ಸಲ ಸರ್ವಿಸಿಗೆ ಕರೆಸಿ ಏನಾಗೈತಿ ಏನಿಲ್ಲ ತಿಳ್ಕೊಂಡು ಮತ್ತು ಹೊಸ ತೊಗೊಳೋದಾದ್ರೆ ಹೊಸ ತೊಗೊಂಡ್ರಾತು, ಇಲ್ಲಾಂದ್ರೆ ಅದನ್ನೇ ಯೂಸ್ ಮಾಡಿದ್ರಾತು ಅಂಥೇಳಿ ಅದನ್ನೇ ಸರ್ವಿಸಿಗೆ ಕರೆಸಿದ್ವಿ. ಇವಾಗ ನೋಡ್ರಿ, ನಾವು ಸರ್ವಿಸಿಗೆ ಕರೆಸಿದ್ವಿ. ಎಲ್ಲ ಡೌಟು ಕ್ಲಿಯರ್ ಆಯಿತು. ಹೊಸ ತೊಗೋಬೇಕೋ ಬೇಡವೋ ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ರು, ಏನು ಅವಶ್ಯಕತೆ ಇಲ್ಲ ಹೊಸ ತೊಗೊಳೋದು. ಎಷ್ಟು ದಿನ ಬರುತ್ತೆ ಅಷ್ಟು ದಿನ ಯೂಸ್ ಮಾಡಿರಿ, ಮತ್ತು ಮುಂದೆ ನೋಡುವಂತ್ರಿ ಅಂತಂದು ಹೇಳ್ಯಾರ. EMI ಮೇಲೆ ತೊಗೊಂಡ್ಬಿಟ್ರಾಯ್ತು ಅಂತ ಅಂದ್ಕೊಂಡಿದ್ವಿ. ಅವರೇ ಹೇಳಿದ್ರಲ್ಲ ಚೆನ್ನಾಗೈತೆ, ಏನು 10 ವರ್ಷದ ಹಿಂದಿನೂ ಎಲ್ಲ ಚೆನ್ನಾಗೇ ಇರ್ತಾವೆ ಕ್ವಾಲಿಟಿ ವೈಸು. ಈಗಿನೂ ಎಲ್ಲ ಕ್ವಾಲಿಟಿ ಇಲ್ಲ ಅಂತಂದು ಅವರೇ ಹೇಳಿದರು. ಹಾಗಾಗಿ ಸದ್ಯಕ್ಕೆ ಈಗ ಅದು ಎಷ್ಟು ದಿನ ಬರುತ್ತೆ ಅಷ್ಟು ದಿನ ಯೂಸ್ ಮಾಡ್ತೀವಿ. ಮತ್ತು ಮುಂದೆ ನೋಡೋಣಂತ ಏನಾಕೈತೆ ಅದು ತೊಗೊಂಡ್ರಾತ. ಅವಾಗ ಇದನ್ನ 2 ಕೊಟ್ಟು ಹೋದರು. ಮತ್ತು ಅವ್ರು ಬಂದು ಹೋಗೋದಕ್ಕೆ ಎಷ್ಟು 850 ರೀ? 885. ಅವ್ರು ಬರೀ ಬಂದು ಹೋಗೋಕೆ ನೋಡ್ಕೊಂಡು ಹೋಗೋಕೆ 885. ಇದು ಬೇರೆ 1126, 226 ಎಲ್ಲ ಸೇರಿಸಿ ಒಂದು 2011 ರೂಪಾಯಿ ಅಂದರು. 2000 ರೂಪಾಯಿ ಮಾಡಿದೆ ಫೋನ್ಪೇ. ನೋಡಿರಿ ಹಿಂಗೆ ವಾಷಿಂಗ್ ಮಿಷಿನ್ ಇಷ್ಟು ದಿವಸ ಆದ್ರೂ 1 ರೂಪಾಯಿ ಖರ್ಚು ಮಾಡಿದ್ದಿಲ್ಲ ನಾವು. ಇದು ಫಸ್ಟ್ ಟೈಮ್ ಸರ್ವಿಸಿಗೆ ಕರೆಸಿ 2000 ರೂಪಾಯಿ ಕೊಟ್ಟಿವಿ. ಒಬ್ಬೊಬ್ಬರು ಯೂಟ್ಯೂಬಲ್ಲಿ ತೋರಿಸ್ತಿರ್ತಾರೆ, ಅಷ್ಟು ಖರ್ಚಾಯಿತು ಇಷ್ಟು ಖರ್ಚಾಯಿತು ಅಂತಂದು. ಆಮೇಲೆ ನಮ್ಮದು ಫ್ರಿಜ್ ಒಂದು ಅದು ಇದು ಒಂದೇ ಟೈಮ್ಗೆ ತೊಗೊಂಬಂದಾರ. ನಮ್ಮ ಮನೆಯವರ ತೊಗೊಂಬಂದಿದ್ರು, ನನಗೆ ಹೇಳನೇ ಇದ್ದಿದ್ದಿಲ್ಲ. ಸರ್ಪ್ರೈಸ್ ಆಗಿ ತೊಗೊಂಬಂದು ನನಗೆ ಹೇಳಲ್ಲ ಹೋಗಿ ತೊಗೊಂಬಂದಾರ. ಅದು ಒಂದು ಸರ್ವಿಸಿಗೆ ಕರೆಸ್ಬೇಕು. ಅದನ್ನ ಒಂದು ಕರೆಸ್ಬಿಡ್ರಿ, ಅದು ಒಂದು ಎಲ್ಲ ಡೌಟ್ ಕ್ಲಿಯರ್ ಆಕೈತಿ. ಅದು ಒಂಥರ ಮೋಟ್ರ್ ಸೌಂಡ್ ಬರುತ್ತೆ. ಹಾಗಾಗಿ ಆ ಸೌಂಡ್ ಬರುತ್ತಲ್ಲ ಒಂದು ಸ್ವಲ್ಪ ಭಯ ಆಕೈತಿ ನಮಗೆ, ಏನು ಆಕೈತೆ ಏನು. ಇವಾಗೆಲ್ಲ ನ್ಯೂಸ್ನ್ಯಾಗ ನೋಡ್ತಿರ್ತೀವಿ ನೋಡ್ರಿ, ಫ್ರಿಜ್
ಬ್ಲಾಸ್ಟ್ ಆಯಿತು, ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಯಾಕೆ ಸುಮ್ಮನೆ ಒಂದ್ಸಲ ಅದಕ್ಕೂ 10 ವರ್ಷ ಆಯ್ತು, ಒಂದ್ಸಲ ಸರ್ವಿಸಿಗೆ ಕರೆಸಿ ಚೆಕ್ ಮಾಡಿ ಅವರು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನಮಗೂ ಒಂದು ನೆಮ್ಮದಿ ಇರ್ತೈತಿ. ಇಷ್ಟೆಲ್ಲ ಆಯಿತು ನೋಡ್ರಿ. ಇವತ್ತು ಆ್ಯಕ್ಚುಲಿ ನಾವು ನಮ್ಮ ನಮಿತನ ಸೋಮವಾರ ಸ್ಕೂಲು ಸ್ಟಾರ್ಟ್ ಆಗುತ್ತೆ. ಇವತ್ತು ನಾಳೆ 2 ದಿನ ರಜೆ. ಇನ್ನು ಸ್ಕೂಲಿಗೆ ಹೊಂಟ್ರೆ ಮತ್ತು ಸಂಡೇ ಸ್ಯಾಟರ್ಡೇನೂ ಹಾಕಿದ್ದು ಬರೆಯೋದು ಓದೋದು ಅದೇ ಹೋಮ್ವರ್ಕ್ ಮಾಡೋದು ಟೆಸ್ಟು ಅದು ಇದು ಅಂತ ಹೇಳಿಬಿಟ್ಟು ಎಲ್ಲಿ ಹೋಗಕ್ಕೆ ಮನಸ್ಸಾಗಿಲ್ಲ. ಇವತ್ತು ನಾಳೆ ಎಲ್ಲರೂ ಹೋಗಿ ಬರಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ರೆ ವಾಷಿಂಗ್ ಮಿಷಿನ್ ಬೆಳಿಗ್ಗೆಯಿಂದನೂ ನಮ್ಗೆ ಕಾಡ್ಸಾಕತ್ತಿತ್ತು. ಅದಕ್ಕೆ ಕರ್ಸೇ ಬಿಡೋಣ ಅಂತ ಕರೆಸಿದ್ರು. ನೋಡೋಣ ಆದ್ರೆ ನಾಳೆ ಹೋಗ್ತೀವಿ, ಎಲ್ಲರೂ ಹೋಗಿ ಬರ್ಬೇಕಂತ ಮಾಡೀವಿ. ಈ ರಜದೊಳಗೆ ನಾವು ಇದಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ರಾಘವೇಂದ್ರ ಮಠಕ್ಕೆ, ಮಂತ್ರಾಲಯಕ್ಕೆ. ನಮ್ಮ ನಮಿತಾನು ಭಾಳ ಹೇಳತ್ತಿದ್ಲು ಮಂತ್ರಾಲಯಕ್ಕೆ ಹೋಗೋಣಂತ. ನಮ್ಮ ಮನೆಯವರು ಹೇಳಿದರು ಹೋಗೋಣ ಅಂತೇಳಿ. ನನಗೆ ಏನಂದ್ರೆ ನಮ್ಮ ನಮ್ಮೇಲೆ ಕಟ್ಕೊಂಡು ಎಲ್ಲಿ ಹೋಗಕ್ಕೆ ಮನಸ್ಸಾಗಂಗಿಲ್ಲ. ಹಂಗಾಗಿ ಮುಂದೆ ಹೋಗೋಣಂತ ರಾಘವೇಂದ್ರ ಸ್ವಾಮಿ ನಮ್ಮನ್ನ ಯಾವಾಗ ಕರೆಸ್ಕೊತಾರ ಅವಾಗ ಹೋದ್ರಾಯ್ತು. ಓಕೆ, ಇಷ್ಟೆಲ್ಲ ಆಯ್ತು ನೋಡ್ರಿ ಇವತ್ತಿನ ದಿವಸ. ವಾ ಹಾಂ, ಮ್ಯಾಗಿ ತಿಂತೀಯ ನೀನು? ಹಾಂ ಬಾ ತಿನ್ ಬಾ. ಬಾ ತಿನ್ ಬಾ ನೀನು. ಹಾಂ ಹಾಕವಾಕಿಗೆ ಒಂದು ಸ್ವಲ್ಪ ತಿನ್ಸಣ. ಕಿರ್ಚಾಡ್ತಾಳೆ ಆಗ ಮನೆಗೆ ಯಾರು ಬಂದರು ಅಂದ್ರೆ. ನಾವೇ ಸೈಲೆಂಟ್ ಆಗಿರೋದೇ ಇಲ್ಲ, ಹೋದಲ್ಲೇನೋ ಹಂಗೆ, ಬಂದಲ್ಲೇನೋ ಹಂಗೆ, ಮನೆಯಾಗನೋ ಹಾಗೆ. ಅಪ್ಪ ದೇವ್ರೆ. ಹಾಂ, ಒಂದೊಂದು ದಿನ ಫುಲ್ ಸೈಲೆಂಟ್, ಮನೆಗೆ ಯಾರೂ ಇಲ್ಲ ಅಂದಾಗ. ನಿನ್ನೆ ಮೊನ್ನೆ ನೋಡಿದಿಲ್ಲ ಎಷ್ಟು ಸೈಲೆಂಟ್ ಇದ್ಲು. ಅವ್ರ ಅಪ್ಪಿದ್ರಂತೂ ಈಕಿದು ಇನ್ನೂ ಜಾಸ್ತಿ ಇರ್ತೈತಿ ಕಿರ್ಚಾಟ. ಹಾಂ ನೋಡ್ರಿ, ನಿನ್ನೆ ನಮ್ಮ ನಮಿತಾ ವಿಡಿಯೋದೊಳಗೆ ಒಂಚೂರು ಕೈ ನೆಕ್ಕೊಂಡಿದ್ಲ. ಹಾಂ, ಅದು ಕೈ ಸುಟ್ತಕ್ಕಿಗೆ ಬಿಸಿಗೆ, ಅದಕ್ಕೆ ಒಂಚೂರು ಬಾಯಿಗೆ ಇಟ್ಕೊಂಡ. ಬಟ್ ಇವತ್ತು ಕಮೆಂಟ್ ಹಾಕ್ಯಾರ, ನಿಮ್ಮ ಮಗಳು ಸರ್ವ್ ಮಾಡ್ಬೇಕಾದ್ರೆ ಬಟ್ ಚಿಪ್ಪಾಗತ್ತಿದ್ಲು, ಹಂಗೆ ಮಾಡಬಾರ್ದು ಅಂತ ಹೇಳ್ರಿ ಅಂತಂದು. ಅಕ್ಕಿ ಹಂಗೆಲ್ಲ ಮಾಡಂಗಿಲ್ರಿ, ಕೈ ಸುಟ್ಟಿದ್ಕೆ ಹಂಗೆ ಮಾಡ್ಕೊಂಡ. ಸುಟ್ಟಿದ ಗುಟ್ಲೆನ ಬಾಯಿಗೆ ಇಟ್ಕೊಂಡ್ಬಿಟ್ಟ. ಆಕಿ ಬಿಸಿ ಇತ್ತಲ್ಲ, ಹಾಗಾಗಿ ಅಕ್ಕಿಗೂ ಕಲಿಸ್ಕೊಡ್ತೀವಿ ನಾವೆಲ್ಲ ಮ್ಯಾನರ್ಸ್, ಕಲ್ತಾಳ. ಬಟ್ ಸಡನ್ನಾಗಿ ಕೈ ಸುಟ್ಬಿಟ್ಲೆ ಬಾಯಿಗೆ ಇಟ್ಕೊಂಡ್ರೆ ಏನು ಮಾಡೋಕ್ಕಾಗತ್ತೆ ಹೇಳ್ರಿ. ಹಾಂ ಈಗ ಉರಿತಿದೆ ಹಂಗ ಇಟ್ಕೊಂಡ್ರೆ ಬಾಯಿ ನೋಡಿ ಹೆಂಗೆ ತೆಗ್ದ ಈಕಿ. ಅಲ್ಲ ನಮ್ಮ ನವ್ಯಾಗಂತೂ ಏನೂ ಗೊತ್ತಾಗಲ್ಲ, 2 ಕೈ ಬಾಯಿಗೆ ಇಟ್ಕೊತಾಳ. ಅವಾಗ ಏನು ಮಾಡೋಕ್ಕಾಗತ್ತೆ? ಆ ಬಟ್ಟೆ ಕೂಡ ಅಕ್ಕಂದು. ಹೌದಾ ನೋಡ್ರಿ, 2 ಕೈ ಇಟ್ಕೊತಾಳ ಬಾಯಾಗ, ಅಷ್ಟು ಬಟ್. ಮತ್ತು ಹಸುವಾಗೈತಿ. ರೊಟ್ಟಿ ಹಾಂ, ಇಲ್ಲ ತಿಂದಿಲ್ಲಕ್ಕೆ, ಸ್ವಲ್ಪ ತಿಂದಾಳ. ನೋಡ್ರಿ, ಈಗ ನಾನು ಸಾಯಂಕಾಲ ನಮಿತಾ ಮ್ಯಾಗಿ ಮಾಡಿದ್ಲಲ್ಲ, ಅದು ನವ್ಯಾಗ ಹೊಟ್ಟೆ ತುಂಬಿಲ್ಲ. ಯಾಕಂದರೆ 2 ಮಾಡಿದ್ಲಕ್ಕಿ, ಸ್ವಲ್ಪ ಇತ್ತದ. ಹಂಗಾಗಿ ಈಗ ರಾತ್ರಿಗೆ ಅನ್ನ ಮತ್ತು ಸೊಪ್ಪು ಸಾರು ಇತ್ತು ನಿನ್ನೆ ರಾತ್ರಿದು. ಆಮೇಲೆ ಬೆಳಿಗ್ಗೆ ಮಾಡಿದ್ದು ಹೀರೆಕಾಯಿ ಪಲ್ಯ ಇತ್ತು, ರೊಟ್ಟಿದು. ಹಾಗಾಗಿ ನಾನು ರೊಟ್ಟಿ ತಿಂದೆ, ಒಂದೇ ರೊಟ್ಟಿ ತಿಂದೆ ನಾನು. ನಮ್ಮ ಮನೆಯವ್ರು 2 ರೊಟ್ಟಿ ತಿಂದರು, ಇನ್ನೂ 1 ರೊಟ್ಟಿ ಉಳಿತು. ರೊಟ್ಟಿ ಪಲ್ಯ ತಿಂದು ಅನ್ನ ಸಾರು ಊಟ ಮಾಡಿದೆ ನಾನು. ಫಸ್ಟು ನಮ್ಮ ನವ್ಯಾಗ ಊಟ ಮಾಡಿಸಿದೆ. ಹಸ್ಕೊಂಡ್ಬಿಟ್ಟಿದ್ಲು, ಹಸ್ಕೊಂಡು ಕಿರ್ಚಾಡಾಕತ್ತಿದ್ಲು. ನನಗೆ ಅನ್ನಿಸ್ತು ಹಸುವಿಗೇನ ಹಿಂಗೆ ಮಾಡ್ಯಾನ ಈಕೆ ಅನ್ನಿಸ್ತು. ಬಟ್ ಯಾವಾಗ್ಲೂ ಹಾಗೆ ನಮ್ಮ ನವ್ಯಾಗ ಕಿರ್ಚೋದು ಅದೆಲ್ಲ. ಇವತ್ತಿನ ವಿಡಿಯೋದಲ್ಲಿ ಜಾಸ್ತಿ ಕಿರ್ಚಾಡೋದು ಮಾಡ್ಯಾಳ. ನಿಮಗೂ ಎಲ್ಲಿ ಬೇಜಾರು ಆಕೈತೋ ಏನೋ ಗೊತ್ತಿಲ್ಲ, ಆಕೆ ಸೌಂಡ್ ಕೇಳಿಸಿ. ಬೇಜಾರು ಮಾಡ್ಕೋಬೇಡ್ರಿ. ಅದೇ ನಾನು ಆಕೆಗೆ ಊಟ ಮಾಡಿಸಿ, ನಾನು ಊಟ ಮಾಡಿ, ನಮ್ಮ ಮನೆಯವ್ರು ಊಟ ಮಾಡಾಕತ್ತಿದ್ರು. ಮತ್ತು ಅವ್ರ ಅಪ್ಪನ ಮುಂದೆ ಕೂತ್ಕೊಂಡಿದ್ಲು. ಅವರು 1-2 ತುತ್ತು ಉಣಿಸಿದ್ರು, ಉಂಡ್ಲು. ಇಲ್ಲೇ ನೋಡ್ಬೋದು, ನಾವು 2022ರಲ್ಲಿ ಇದಕ್ಕೆ ಹೋಗಿದ್ವಿ. ಹೇಳೋಕೆ ಬರೋದು ನೋಡ್ರಿ, ಹೂವಿಂದು ಗಾರ್ಡನ್ನು. ಅದಕ್ಕೇನ ಅಂತಾರಪ್ಪ ಅದೇವ್ರಿ, ಯಾವುದೋ ಪಾರ್ಕ್ ಅಂತಾರಲ್ಲ ನಮಗೆ. ಇಲ್ಲಿ ಹೋಗಿದ್ವಲ್ಲ, ಇದಕ್ಕೆ ಫೋಟೋ ತೋರಿಸಿ ಅಲ್ಲ,
ಕಬ್ಬನ್ ಹಾಂ ಲಾಲ್ಬಾಗ್ ನೋಡ್ರಿ ಹೇಳಕ್ಕೆ ಬರಲಿ ಲಾಲ್ಬಾಗ್ ಹೋಗಿದ್ವಿ ಅವು ಫೋಟೋ ಎಲ್ಲ ಏನೋ ಫೈಲ್ನಾಗ ಬಿಲ್ ನೋಡಕತ್ತಿದ್ದೆ ಅವು ಇವು ಫೋಟೋ ಸಿಕ್ಕು ನಮ್ಮ ನಮಿತ ಕೊಡು ಮಮ್ಮಿ ಇವನ್ನ ಫ್ರೇಮ್ ಹಾಕಿಸೋನು ಅಂತೇಳ್ಬಿಟ್ಟು ತೆಗೆದು ಹೊರಗಿಟ್ಟ ಅವ್ರ ಅಪ್ಪಗೆ ಹೇಳಿ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟು ಇದು ಲಾಸ್ಟ್ ಇಯರು ನಮ್ಮ ಯಕ್ಷಿತನ ಇದು ಜವಳ ತೆಗ್ಸಕ್ಕೆ ಹೋಗಿದ್ವಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಅದು ಇದು ಫೋಟೋ ನೋಡಿ ವಿಡಿಯೋ ಮಾಡಾಕತ್ತಿದ್ಲು ನಮ್ಮಿತ್ತ ಚೆನ್ನಾಗಿ ಬಂದವ ಅಂತ ಹೇಳ್ಬಿಟ್ಟು ಫ್ರೇಮ್ ಹಾಕಿಸ್ಬೇಕಂತ ಹೇಳಾಕತ್ತಿದ್ಲು ಅವ್ರ ಅಪ್ಪ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ನೋಡೋಣ ಏನೇನಕ್ಕೈತಿ ಈ ವರ್ಷ ಎಲ್ಲಿ ಹೋಗೋಕ್ಕಾಗಲಿಲ್ಲ ಇವತ್ತೊಂದು 2 ದಿನದಲ್ಲಿ ಹೋಗ್ಬೇಕು ಅಂದ್ಕೊಂಡ್ವಿ ಬಟ್ ಅದು ಕೂಡ ಏನಾಕೈತೆ ಏನೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಇಷ್ಟೇ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ಮುಂದೆ ಒಂದು ಹೊಸ ವ್ಲಾಗೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಇವತ್ತಿನ ವ್ಲಾಗು ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ನಮಿತಾ ತೋರಿಸ್ತಾ ಇದ್ದಾಳೆ ನೋಡಿರಿ ಅವರು ಇವರು ಅಂತ ಹೇಳ್ಬಿಟ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್.